ಬಾಹ್ಯಾಕಾಶದಿಂದ ನಿಂತು ನೋಡಿದರೆ ನಮ್ಮ ಭಾರತ ಹೇಗೆ ಕಾಡುತ್ತೆ? ಇದಕ್ಕೆ ನಮ್ಮ ಸುನೀತಾ ವಿಲಿಯಮ್ಸ್ ಅವರು ಕೊಟ್ಟ ಅದ್ಭುತವಾದ ಉತ್ತರ ಹೇಗಿತ್ತು ಗೊತ್ತಾ? ಸುಮಾರು 9 ತಿಂಗಳ ನಂತರ ಮಾರ್ಚ್ 19ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ತುಂಬ ಸುರಕ್ಷಿತವಾಗಿ ವಾಪಸ್ಸಾದ ನಾಸಾದ ಗಗನಯಾತ್ರಿಗಳಾದ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಸದ್ಯ ಆರೋಗ್ಯವಾಗಿದ್ದಾರೆ. 12 ದಿನಗಳ ಬಳಿಕ ಹೊರ ಜಗತ್ತಿಗೆ ಬರ್ತಿದ್ದಾರೆ. 12 ದಿನಗಳ ನಂತರ ಹೊರಬಂದು ಮಾಧ್ಯಮ ಸಂದರ್ಶನಕ್ಕೆ ಉತ್ತರ ನೀಡುವ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದ ನಿಲ್ದಾಣದಲ್ಲಿನ ಅವರ ಸ್ವಲ್ಪದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅಲ್ಲದೆ ಭಾರತ ಬಾಹ್ಯಾಕಾಶದಿಂದ ಹೇಗೆ ಕಾಣುತ್ತೆ ಅನ್ನೋದರ ಕುರಿತು ಅವರು ತಮ್ಮ ಅಭಿಮಾನಿಗಳಲ್ಲಿ ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ. ಭಾರತ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ ಅಂತ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಿಂದ ಹಿಮಾಲಯದ ಮನಮೋಹಕ ನೋಟವನ್ನು ವಿವರಿಸಿ, ನಾವು ಹಿಮಾಲಯದ ಮೇಲೆ ಹೋದಾಗೆಲ್ಲ ನಮಗೆ ಅದ್ಭುತವಾದ ಚಿತ್ರಗಳು ಸಿಗ್ತಿದ್ವು. ಅದೊಂದು ರೀತಿಯಲ್ಲಿ ಅಲೆಯಂತೆ ಸಂಭವಿಸಿ ಭಾರತಕ್ಕೆ ಹರಿಯೋ ರೀತಿಯಲ್ಲಿ ಕಾಣ್ತಾ ಇತ್ತು. ತನ್ನ ತಾಯ್ನಾಡಿನ ಜೊತೆ ತಮಗಿರುವ ಸಂಪರ್ಕದ ಬಗ್ಗೆ ಮತ್ತು ಬಾಹ್ಯಾಕಾಶದ ಪರಿಶೋಧನೆಯಲ್ಲಿ ಭಾರತ ಅದರ ಬೆಳವಣಿಗೆ ಬಗ್ಗೆ ಸುನೀತಾ ಅವರು ತಮ್ಮ ಉತ್ಸಾಹವನ್ನು ವ್ಯಕ್ತಪಡಿಸಿದ್ದಾರೆ. ತನ್ನ ತಾಯ್ನಾಡಿಗೆ ಹಿಂತಿರುಗುವ ಭರವಸೆ ನನಗಿದೆ ಅಂತ ಹೇಳಿದರು. ಅಲ್ಲದೆ ಆಕ್ಸಿಯಮ್ ಮಿಷನ್ನಿಂದ ಭಾರತೀಯ ಗಗನಯಾತ್ರಿಯೊಬ್ಬರು ಬಾಹ್ಯಾಕಾಶದಿಂದ ಹೋಗೋದರ ಬಗ್ಗೆ ಕೂಡ ನಾನು ತುಂಬ ಉತ್ಸುಕಳಾಗಿದ್ದೆ ಅನ್ನೋ ಮೂಲಕ ಖಾಸಗಿ ಬಾಹ್ಯಾಕಾಶ ಉದ್ಯಮಗಳೊಂದಿಗೆ ಭಾರತ ಸಹಯೋಗವನ್ನು ಮೆಚ್ಚಿದ್ದಾರೆ. ಭಾರತ ಒಂದು ಶ್ರೇಷ್ಠ ದೇಶ ಮತ್ತು ಅದ್ಭುತ ಪ್ರಜಾಪ್ರಭುತ್ವವನ್ನು ಹೊಂದಿರುವ ದೇಶ ಅಂತ ಹೊಗಳಿದ ಸುನೀತಾ, ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಭಾರತ ಪ್ರಗತಿಯನ್ನು ಗಮನಿಸಿ ಅವರ ಪ್ರಯತ್ನಗಳನ್ನು ಬೆಂಬಲಿಸೋದಕ್ಕೆ ಇಚ್ಛಿಸಿರುವುದಾಗಿ ತಿಳಿಸಿದ್ದಾರೆ. 2026ರ ವೇಳೆಗೆ ಗಗನಯಾತ್ರಿಗಳನ್ನು ಕಕ್ಷೆಗೆ ಕಳಿಸೋ ಗುರಿಯನ್ನು ಹೊಂದಿರೋ ಗಗನಯಾನ ಕಾರ್ಯಕ್ರಮದ ಮೂಲಕ ಭಾರತ ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸೋಕೆ ಹೊರಟಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ವಿಲಿಯಮ್ಸ್ ಅವರ ಹೇಳಿಕೆಗಳನ್ನು ನಾಸಾ ಮತ್ತು ಇಸ್ರೋ ನಡುವಿನ ಬೆಳೆಯುತ್ತಿರುವ ಸಹಯೋಗವನ್ನು ತೋರಿಸ್ತಾ ಇದೆ. ಇದರಲ್ಲಿ ಭೂ ವೀಕ್ಷಣಾ ಉಪಗ್ರಹವಾದ ನಿಸಾರ್ನಂತಹ ಜಂಟಿ ಕಾರ್ಯಾಚರಣೆಗಳು ಕೂಡ ಇಲ್ಲೇ ಸೇರಿಕೊಂಡಿವೆ. 322 ದಿನಗಳೂ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಕಳೆದ ನಾಸಾದ ಅತ್ಯಂತ ಅನುಭವಿ ಗಗನಯಾತ್ರಿಗಳಲ್ಲಿ ಒಬ್ಬರಾದ ವಿಲಿಯಮ್ಸ್ ಅವರ ಹೇಳಿಕೆಗಳು ಭಾರತದ ಮೇಲೆ ಅವರ ಪ್ರೀತಿಯನ್ನು ಎತ್ತಿ ತೋರಿಸುವುದರಲ್ಲಿ ಮುಂದಿದೆ. ತನ್ನ ಪರಂಪರೆ ಮತ್ತು ಅವರಿಗಿರುವ ಹೆಮ್ಮೆ ಮತ್ತು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಭಾರತ ಭವಿಷ್ಯವನ್ನು ಮತ್ತು ಅದರ ಬಗ್ಗೆಯನ್ನು ಆಶಾವಾದವನ್ನು ಎತ್ತಿ ತೋರಿಸಿದ್ದಾರೆ. ಅಂದಹಾಗೆ ಕಳೆದ ವರ್ಷ ಜೂನ್ 5ರಂದು ಉಡಾವಣೆಯಾದ ಬೋಯಿಂಗ್ ಬಾಹ್ಯಾಕಾಶ ನೌಕೆ ಸ್ಟಾರ್ಲೈನ್ನಲ್ಲಿ ಸುನೀತಾ ಮತ್ತು ವಿಲ್ಮೋರ್ ISSಗೆ ತೆರಳಿದ್ರು. ವೇಳಾಪಟ್ಟಿಯ ಪ್ರಕಾರ ಅವರು ಕೇವಲ 8 ದಿನ ಭೂಮಿಯನ್ನು ತಲುಪಬೇಕಾಗಿತ್ತು. ಆದಾಗ್ಯೂ ಸ್ಟಾರ್ಲೈನ್ನಲ್ಲಿ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಅವರು 286 ದಿನಗಳ ಕಾಲ ಅಲ್ಲೇ ಸಿಕ್ಕಾಕೊಂಡಿದ್ರು. ಇದರ ನಡುವೆ ಸ್ಟಾರ್ಲೈನ್ನಲ್ಲಿ ಗಗನಯಾತ್ರಿಗಳಲ್ಲದೆ ಭೂಮಿಗೆ ಮತ್ತೆ ಮರಳಿತ್ತು. ಅಂದಿನಿಂದ ಸುನೀತಾ ಮತ್ತು ವಿಲ್ಮೋರ್ ISSನಲ್ಲಿ ಕೂಡ ಇದ್ದರು. ಅನೇಕ ಪ್ರಯತ್ನಗಳ ನಂತರ ಅವರು ಈ ವರ್ಷದ ಮಾರ್ಚ್ನಲ್ಲಿ ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ನಲ್ಲಿ ISSನಿಂದ ಸುರಕ್ಷಿತವಾಗಿ ಭೂಮಿಯನ್ನು ತಲುಪಿದರು. ಅವರೊಂದಿಗೆ ಇತರ 2 ಗಗನಯಾತ್ರಿಗಳು ಸಹ ವಾಹಕ ಹಡಗಿನಲ್ಲಿ ಬಂದಿದ್ದರು. ಇದರೊಂದಿಗೆ ಅವರನ್ನು ಹೂಸ್ಟನ್ನಲ್ಲಿ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಸ್ಥಳಾಂತರಿಸಲಾಯಿತು ಮತ್ತು ವೀಕ್ಷಣೆಯಲ್ಲಿ ಕೂಡ ಇರಿಸಲಾಗಿತ್ತು. ಇದೀಗ 12 ದಿನಗಳ ನಂತರ ಮೊದಲ ಬಾರಿಗೆ ಹೊರ ಪ್ರಪಂಚಕ್ಕೆ ಬಂದಿದ್ದಾರೆ ಏಜೆನ್ಸೀಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.